ಒಂದು ಕಡೆಗೆ ಆರೋಪಗಳು ಬರ್ತಾ ಇರೋದು, ರಾಜು ಕಾಗೆ ಅವರು ಮಾಡ್ತಾ ಇದ್ದಾರೆ, ಬಿ ಆರ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಅನುದಾನಕ್ಕೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರ ಕೃಪಾಶೀರ್ವಾದ ಬೇಕು ಅನ್ನುವಂಥ ಮಾತನಾಡಿದ್ದಾರೆ ಯಾರು, ಬಾಲಕೃಷ್ಣ ಅವರು. ಹಾಗಾಗಿ ಈಗ ಸಿಎಂ ಮತ್ತು ಡಿ ಸಿ ಎಂ ಆಪ್ತರಿಗಷ್ಟೇ ಅನುದಾನ ಸಿಗ್ತಾ ಇದೆಯಾ, ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನದಲ್ಲೂ ಕೂಡ ತಾರತಮ್ಯ ನಡೀತಾ ಇದೆಯಾ? ನನ್ನ ಸಹೋದ್ಯೋಗಿ ಈಗ ರಾಮನಗರ ಪ್ರತಿನಿಧಿ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಬಾಲಕೃಷ್ಣ ಅವರ ಹೇಳಿಕೆ. ಅಂದರೆ ಎಷ್ಟು ಈಗ ಅನುದಾನವನ್ನು ತಗೊಂಡು ಬಂದಿದ್ದಾರೆ ಬಾಲಕೃಷ್ಣ ಅವರು, ಎಲ್ಲ ಕಡೆಯೂ ಕೂಡ ಒಂದು ಗುಂಡಿನೂ ಕೂಡ ಕಾಣಿಸ್ತಾ ಇಲ್ಲ ಆ ಭಾಗದಲ್ಲಿ ಅಂತ ಕಾಣಿಸ್ತಾ ಇದೆಯಾ, ಅಥವಾ ನೀರಿಗೂ ಯಾವ ಸಮಸ್ಯೆನೂ ಇಲ್ಲ, ರಸ್ತೆಗಳೆಲ್ಲವೂ ಕೂಡ ಹಂಗೆ ಫಳ 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 ಹೊಳಿತಾ ಇರಬೇಕು, ಒಂದು ಲೈಟಿನ ಕಂಬದಲ್ಲೂ ಕೂಡ ಲೈಟ್ ಇಲ್ಲದೆ ಇರುವಂಥ ಜಾಗಗಳೇ ಇಲ್ಲ, ಅಷ್ಟು ಅನುದಾನವನ್ನು ತಂದಿದ್ದಾರಾ? ಏನ್ ಕತೆ ಬಾಲಕೃಷ್ಣ ಅವರು? ಅರುಣ್, ಏನೋ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಅನುದಾನ ಸಿಗ್ತಿಲ್ಲ ಅನ್ನೋ ಒಂದು ಆರೋಪವನ್ನ ಮಾಡ್ತಿದ್ರೆ, ಈತ ಎಚ್ ಸಿ ಬಾಲಕೃಷ್ಣ ಅವರು ಅಚ್ಚರಿ ಹೇಳಿಕೆಯೊಂದನ್ನು ಕೊಟ್ಟಿರುವಂಥದ್ದು. ಯಾಕೆಂದ್ರೆ ನಮಗೆ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರ ಆಶೀರ್ವಾದ ಇರುವಂಥ ಹಿನ್ನೆಲೆಯಲ್ಲಿ ಅನುದಾನದ ಕೊರತೆ ಆಗ್ತಾ ಇಲ್ಲ, ನಮಗೆ ಅನುದಾನ ಸಿಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿರುವಂಥದ್ದು. ಈ ಒಂದು ಹೇಳಿಕೆ ಸಾಕಷ್ಟು ಅಚ್ಚರಿಯನ್ನ ಮೂಡಿಸಿ, ಜೊತೆಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಕೂಡ ಆಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ಸಚಿವರುಗಳು ಶಾಸಕರ ಮಾತನ್ನ ಕೇಳ್ತಾ ಇಲ್ಲ, ಅವ್ರ ಕೈಗೆ ಸಿಗ್ತಾ ಇಲ್ಲ ಅನ್ನೋದ್ರ ಕೂಡ ಒಂದ್ ಕಡೆ ಆದ್ರೆ, ಇತ್ತ ಅವರ ಆಶೀರ್ವಾದ ಇದ್ದವರಿಗೆ ಎಲ್ಲವೂ ಸಿಗುತ್ತೆ ಅಂತ ಒಂದು ಹೇಳಿಕೆ ಸಾಕಷ್ಟು ರೀತಿಯ ಒಂದು ಕುತೂಹಲಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಯಾಕಂದ್ರೆ ಇವರ ಆಶೀರ್ವಾದ ಇದ್ದವ್ರಿಗಷ್ಟೇನೆ ಅನುದಾನ ಸಿಗೋದು, ಅಥವಾ ಬೇರೆ ಶಾಸಕರಿಗೆ ಅನುದಾನವನ್ನ ಕೊಡ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಸಂಶಯ ಉಂಟು ಆಗ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಕಳೆದ ಬಜೆಟ್ನಲ್ಲೇ ಪ್ರತಿ ಶಾಸಕರಿಗೂ ಕೂಡ 50 ಕೋಟಿ ಅನುದಾನವನ್ನ ಕೊಡಬೇಕು ಅಂತ ಸಿಎಂ ತೀರ್ಮಾನ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲಾ ಕ್ಷೇತ್ರಕ್ಕೂ ಕೂಡ 50 ಕೋಟಿ ಅನುದಾನ ಸಿಗುತ್ತೆ. ಹಾಗಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಯಾರಾದರೂ ಇದ್ರೆ ಸಿಎಂ ಡಿ ಸಿ ಎಂ ಅವರ ಬಳಿ ನೇರವಾಗಿ ಹೋಗಿ ಮನವಿಯನ್ನ ಮಾಡಿಕೊಂಡು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ, ಅದರ ಹೊರತಾಗಿ ಈ ರೀತಿ ಬಹಿರಂಗವಾಗಿ ಚರ್ಚೆ ಮಾಡೋದು ಬೇಡ ಅನ್ನೋ ಒಂದು ಮಾತನ್ನ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿರುವಂತದ್ದು. ಜೊತೆಗೆ ನನ್ನ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಮನೆಗಳನ್ನ ಜಮೀರ್ ಅವರು ಮಂಜೂರು ಮಾಡಿದ್ದಾರೆ, ನನ್ನ ಬಳಿ ಯಾವುದೇ ರೀತಿಯ ಕಮಿಷನ್ ಆಗಲಿ ಮತ್ತೊಂದಾಗ್ಲಿ ಕೇಳಿಲ್ಲ. ಹಾಗಾಗಿ ಜೊತೆಗೆ ನಮಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರ ಆಶೀರ್ವಾದ ಇರೋದ್ರಿಂದಾಗಿ ಅನುದಾನಕ್ಕೆ ಯಾವುದೇ ಕೊರತೆ ಇಲ್ಲ. ಬಹುಶಃ ಅವರ ಆಶೀರ್ವಾದ ಪಡ್ಕೊಂಡ್ರೆ ಬೇರೆಯವ್ರಿಗೂ ಕೂಡ ಅನುದಾನ ಸಿಗ್ಬೋದು ಅನ್ನೋದು ಮಾತನ್ನ ಹೇಳಿರುವಂಥದ್ದು. ಅಂದ್ರೆ ಅವರಿಬ್ಬರ ಆಶೀರ್ವಾದವನ್ನ ಪಡೆದ್ರೆ ಬೇರೆಯವ್ರಿಗೂ ಅನುದಾನ ಸಿಗುತ್ತೆ ಅನ್ನೋ ಒಂದು ವಿಚಾರವನ್ನ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಈ ವಿಚಾರ ಕೂಡ ರಾಜಕೀಯ ಸಂಚಲನವನ್ನು ಕೂಡ ಮೂಡಿಸಿರುವಂಥದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.